ಮನೆಯ ಮೊಟ್ಟ ಮೊದಲ ಫೈನಲಿಸ್ಟ್ ಆಗಿರೋ ಸುದಿ ಇನ್ನು ಮುಂದೆ ಅಸುರ ಸರ್ವೋಚ್ಚ ಅಧಿಪತಿ. ರೂಮ್ ಕ್ಲೀನ್ ಮಾಡುವಂತ ಕಾವ್ಯ 20 ಬಸ್ಗೆ ಹೊಡಿದ್ರು. ನಾನು ರಾಜ್ಯದ ಮಹಾರಾಣಿ. ಸ್ವಿಮ್ಮಿಂಗ್ ಪೂಲ್ ತಳ್ಳಿ ಅಷ್ಟೇ. ನಾನು ಯಾವಾಗ್ಲೇ ಬಂದ್ರು ಕೂತಿರೋರು ಎದ್ದು ನಿಂತ್ಕೋಬೇಕು. ಆಮೇಲೆ ಬಾತ್ರೂಮ್ ಕೂತಿದ್ರೆ ನೀರು ಗಿಳಿಸಿದ್ರು ಅವರಿಬ್ಬರು. ನಾವೆಲ್ಲರೂ ಸೇರಿ ಸಂಜೆ ಅವ್ರು ಊಟ ಕೊಡಬೇಡಿ. ಇಂದು ರಾತ್ರಿ 9:30ಕ್ಕೆ ಮನೆಯ ಮೊಟ್ಟ ಮೊದಲ ಫೈನಲಿಸ್ಟ್ ಆಗಿರೋ ಸುದಿ ಇನ್ನು ಮುಂದೆ ಅಸುರ ಸರ್ವೋಚ್ಚ ಅಧಿಪತಿ. ರೂಮ್ ಕ್ಲೀನ್ ಮಾಡುವಂತ ಕಾವ್ಯ 20 ಬಸ್ಗೆ ಹೊಡಿದ್ರು. ನಾನು ರಾಜ್ಯದ ಮಹಾರಾಣಿ. ಸ್ವಿಮ್ಮಿಂಗ್ ಪೂಲ್ ತಳ್ಳಿ ಅಷ್ಟೇ. ನಾನು ಯಾವಾಗ್ಲೇ ಬಂದ್ರು ಕೂತಿರೋರು ಎದ್ದು ನಿಂತ್ಕೋಬೇಕು. ಆಮೇಲೆ ಬಾತ್ರೂಮ್ ಕೂತಿದ್ರೆ ನೀರು ಗಿಳಿಸಿದ್ರು ಅವರಿಬ್ಬರು. ನಾವೆಲ್ಲರೂ ಸೇರಿ ಸಂಜೆ ಅವ್ರು ಊಟ ಕೊಡಬೇಡಿ. ಇಂದು ರಾತ್ರಿ 9:30ಕ್ಕೆ ಮನೆಯ ಮೊಟ್ಟ ಮೊದಲ ಫೈನಲಿಸ್ಟ್ ಆಗಿರೋ ಸುದಿ ಇನ್ನು ಮುಂದೆ ಅಸುರ ಸರ್ವೋಚ್ಚ ಅಧಿಪತಿ. ರೂಮ್ ಕ್ಲೀನ್ ಮಾಡುವಂತ ಕಾವ್ಯ 20 ಬಸ್ಗೆ ಹೊಡಿದ್ರು. ನಾನು ರಾಜ್ಯದ ಮಹಾರಾಣಿ. ಸ್ವಿಮ್ಮಿಂಗ್ ಪೂಲ್ ತಳ್ಳಿ ಅಷ್ಟೇ. ನಾನು ಯಾವಾಗ್ಲೇ ಬಂದ್ರು ಕೂತಿರೋರು ಎದ್ದು ನಿಂತ್ಕೋಬೇಕು. ಆಮೇಲೆ ಬಾತ್ರೂಮ್ ಕೂತಿದ್ರೆ ನೀರು ಗಿಳಿಸಿದ್ರು ಅವರಿಬ್ಬರು. ನಾವೆಲ್ಲರೂ ಸೇರಿ ಸಂಜೆ ಅವ್ರು ಊಟ ಕೊಡಬೇಡಿ. ಇಂದು ರಾತ್ರಿ 9:30ಕ್ಕೆ ಮನೆಯ ಮೊಟ್ಟ ಮೊದಲ ಫೈನಲಿಸ್ಟ್ ಆಗಿರೋ ಸುದಿ ಇನ್ನು ಮುಂದೆ ಅಸುರ ಸರ್ವೋಚ್ಚ ಅಧಿಪತಿ. ರೂಮ್ ಕ್ಲೀನ್ ಮಾಡುವಂತ ಕಾವ್ಯ 20 ಬಸ್ಗೆ ಹೊಡಿದ್ರು. ನಾನು ರಾಜ್ಯದ ಮಹಾರಾಣಿ. ಸ್ವಿಮ್ಮಿಂಗ್ ಪೂಲ್ ತಳ್ಳಿ ಅಷ್ಟೇ. ನಾನು ಯಾವಾಗ್ಲೇ ಬಂದ್ರು ಕೂತಿರೋರು ಎದ್ದು ನಿಂತ್ಕೋಬೇಕು. ಆಮೇಲೆ ಬಾತ್ರೂಮ್ ಕೂತಿದ್ರೆ ನೀರು ಗಿಳಿಸಿದ್ರು ಅವರಿಬ್ಬರು. ನಾವೆಲ್ಲರೂ ಸೇರಿ ಸಂಜೆ ಅವ್ರು ಊಟ ಕೊಡಬೇಡಿ. ಇಂದು ರಾತ್ರಿ 9:30ಕ್ಕೆ